ಲಕ್ಷ್ಮಣ. ಪ್ರಭು ರಾಮಚಂದ್ರ, ಆ ರಾವಣ ಹೊಡೆದ ಶಕ್ತಾಯುಧದಿಂದ ಲಕ್ಷ್ಮಣ ಮೂರ್ಛೆ ತಪ್ಪಿದ್ದಾನೆ. ಸೋದರ ಲಕ್ಷ್ಮಣ, ಆ ರಾವಣನ್ನು ಸಂಹರಿಸುತ್ತೇನೆ ಎಂದು ನೀನು ಇಷ್ಟೊಂದು ಉತ್ಸಾಹದಿಂದ ಹೋದೆ. ಆದರೆ ಅವನ ಶಕ್ತಾಯುಧದಿಂದ ನೀನು ಪೆಟ್ಟು ತಿಂದು ಈ ಸ್ಥಿತಿಯಲ್ಲಿ ಹಿಂದಿರುಗಿ ಬರುವಂತಾಯ್ತಲ್ಲ. ಇಲ್ಲ ಇಲ್ಲ, ನಿನ್ನನ್ನು ಈ ಸ್ಥಿತಿಗೆ ತಂದ ರಾವಣನಿಗೆ ತಕ್ಕ ಶಾಸ್ತಿ ಮಾಡದೆ ನಾನು ವಿಶ್ರಮಿಸುವುದಿಲ್ಲ. ವಾನರ ವೀರರೇ, ನಾನು ಈಗಲೇ ಹನುಮಂತನೊಂದಿಗೆ ಹೋಗಿ ಆ ರಾವಣನ ಗರ್ವಭಂಗ ಮಾಡಲು ಬರುತ್ತೇನೆ. ನೀವು ಲಕ್ಷ್ಮಣನ ಆರೈಕೆ ಮಾಡಿ. ಪ್ರಭು ರಾಮಚಂದ್ರ, ಮಹಾವಿಷ್ಣು ಗರುಡಾಯುಧನಾಗಿ ದೇವತೆಗಳ ಶತ್ರುಗಳನ್ನು ನಿಗ್ರಹಿಸಿದಂತೆ ನೀವು ನನ್ನ ಹೆಗಲ ಮೇಲೆ ಕುಳಿತು ರಾಕ್ಷಸರನ್ನು ನಿಗ್ರಹಿಸಿ. ರಾಮ ಹನುಮಂತನ ಭುಜದ ಮೇಲೆ ಕುಳಿತು ರಣರಂಗಕ್ಕೆ ಬರುತ್ತಿದ್ದಾನೆ. ಈ ಹನುಮಂತ ಅಂತಿಂತವನಲ್ಲ, ಇವನು ನಿಜವಾಗಿಯೂ ಮಹಾವಾನರ. ಇವನ ಒಂದು ಹೊಡೆತಕ್ಕೆ ನಾನು ಪ್ರಜ್ಞೆ ತಪ್ಪಿ ಬೀಳುವಂತಾಯಿತು. ಇವನೊಂದಿಗೆ ರಾಮನು ಬಂದು ಬಿಟ್ಟಿದ್ದಾನೆ. ಈ ಕ್ಷಣದಲ್ಲಿ ನಾನು ಇವರಿಂದ ದೂರ ಉಳಿಯುವುದೇ ಒಳ್ಳೆಯದು. ಲಂಕೇಶ್ವರ, ನಿಲ್ಲು ನಿಲ್ಲು! ಎಲ್ಲಿಗೆ ಹೊರಟಿರುವೆ? ನನ್ನ ವಿಷಯದಲ್ಲಿ ಗುರುತರವಾದ ಅಪರಾಧವನ್ನು ಮಾಡಿರುವ ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗಲು ನಾನು ಬಿಡುವುದಿಲ್ಲ.
ಏಕೆ ರಾವಣ? ಅಜೇಯ ಅದ್ವಿತೀಯನೆಂದು ಕೊಚ್ಚಿಕೊಳ್ಳುವ ನಿನ್ನ ಪರಾಕ್ರಮ ಇಷ್ಟೇ ಏನೋ? ಈಗ ನೀನು ಅಷ್ಟದಿಕ್ಪಾಲಕರ ಮೊರೆ ಹೊಕ್ಕರು ಬ್ರಹ್ಮಾದಿ ತ್ರಿಮೂರ್ತಿಗಳ ರಕ್ಷಣೆಗೆ ಹೋದರು ನಾನು ನಿನ್ನನ್ನು ಬಿಡುವುದಿಲ್ಲ ರಾವಣ. ನಾನು ಹೆದರಿ ಓಡಿ ಹೋಗುತ್ತಿಲ್ಲ ರಾಮ, ಹಾಗೆ ಓಡಿ ಹೋಗುವುದೂ ಇಲ್ಲ. ನರವಾನರರಿಗೆ ಹೆದರುವ ಪರಿಸ್ಥಿತಿ ನನಗುಂಟಾಗಿಲ್ಲ. ನನ್ನೊಡನೆ ಯುದ್ಧ ಮಾಡಬೇಕೆಂದು ನಿನಗೆ ಅಷ್ಟೊಂದು ಬಯಕೆ ಇದ್ದರೆ ನಾನು ಸಿದ್ಧನಿದ್ದೇನೆ. ಹೌದು ರಾಮಣ, ನೀನು ನನ್ನೊಂದಿಗೆ ಯುದ್ಧ ಮಾಡಲೇಬೇಕು. ನಿನ್ನ ಶಕ್ತಾಯುಧದಿಂದ ನನ್ನ ಸೋದರ ಲಕ್ಷ್ಮಣನನ್ನು ನೀನು ಗಾಯಗೊಳಿಸಿದೆ. ಅದಕ್ಕೆ ಸೇಡು ತೀರಿಸಿಕೊಳ್ಳಲೆಂದು ನಾನು ಬಂದಿದ್ದೇನೆ. ಈಗ ನೀನು ನನ್ನೊಂದಿಗೆ ಹೋರಾಡಲೇಬೇಕು. ನಿನ್ನನ್ನು ನಿನ್ನ ಪುತ್ರ ಪೌತ್ರ ಸಹಿತ ಸಂಹರಿಸುವುದೇ ನನ್ನ ಏಕೈಕ ಗುರಿ. ಎಲ್ಲವೋ ರಾಕ್ಷಸ ರಾಜ ರಾವಣ, ರಘುವಂಶದ ದಶರಥ ಪುತ್ರನಾದ ಈ ರಾಮನಿಂದಲೇ ಅಂದು ಜನಸ್ಥಾನದಲ್ಲಿ 14,000 ರಾಕ್ಷಸರು ಹತರಾದರೆಂಬುದು ನಿನ್ನ ನೆನಪಿನಲ್ಲಿರಲಿ. ನೆನಪಿನಲ್ಲಿದೆ ರಾಮ. ಹಳೆಯ ಸಾಹಸಗಳನ್ನೇ ಹೇಳಿಕೊಳ್ಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆ ಬಡಪಾಯಿ ರಾಕ್ಷಸರನ್ನು ಹತ ಮಾಡಿದೆನೆಂದು ಹೆಮ್ಮೆ ಪಡಬೇಡ. ಏ ರಾವಣನನ್ನು ಅವರ ಜೊತೆ ಹೋಲಿಸಿ ತಪ್ಪು ಮಾಡಬೇಡ. ನನ್ನ ಪರಾಕ್ರಮದ ಪರಿಚಯ ನಿನಗಾಗುತ್ತದೆ. ನನ್ನ ಅಗ್ನಿ ವರ್ಷದಂತಹ ಬಾಣಗಳನ್ನು ಎದುರಿಸಲು ಸಿದ್ಧನಾಗು. ಎಲ್ಲವೋ ದುರ್ಲ ರಾವಣ, ನೀನು ನನ್ನ ಸೋದರನನ್ನು ಗಾಯಗೊಳಿಸಿದೆ. ನನ್ನ ಪರಮ ಭಕ್ತನಾದ ಹನುಮಂತನನ್ನು ಗಾಯಗೊಳಿಸಿದೆಯಾ? ಈಗ ನೋಡು ನನ್ನ ಬಾಣಗಳ ಶಕ್ತಿಯನ್ನು.
ಎಲ್ಲವೋ ದಶಕಂಠ, ಈಗೇನು ಮಾಡುವೆ? ನಿನ್ನ ರಥ ಛಿದ್ರವಾಯಿತು, ನಿನ್ನ ಬಿಲ್ಲು ನಿನ್ನ ಕೈಗಳಿಂದ ಜಾರಿ ಬಿತ್ತು. ಈಗಲಾದರೂ ಶರಣಾಗುವೆಯೋ ಅಥವಾ ನಿನ್ನ ಮರಣದವರೆಗೂ ಈ ಯುದ್ಧವನ್ನು ಮುಂದುವರಿಸುತ್ತೀಯೋ? ನಿನ್ನಂಥ ಮಾನವನೆದುರು ಶರಣಾಗತಿಯನ್ನು ಕೋರುವ ಒಳ್ಳೆಯವನಲ್ಲ ಈ ಲಂಕೇಶ್ವರ. ಹೌದೇನೋ? ಆಗಲಿ. ಇದೇನು, ನಾನು ಇವನ ಎದುರಿನಲ್ಲಿ ತೇಜೋಹೀನನಾಗುತ್ತಿರುವೆನಲ್ಲ? ನನಗೆ ಇಲ್ಲಿಯವರೆಗೂ ಆಗಿರುವ ಆಯಾಸದ ಪರಿಣಾಮವೋ ಅಥವಾ ರಾಮನೇ ನನಗಿಂತ ಪ್ರಬಲನಾಗಿರುವನು? ಈಗೇನು ಮಾಡುವುದು? ಪಲಾಯನ ಮಾಡುವುದು ನನ್ನ ಕೀರ್ತಿಗೆ ಅಳಿಸಲಾಗದ ಕಳಂಕ ತರುತ್ತದೆ. ಇಲ್ಲೇ ಇದ್ದರೆ ಈ ದಿನವೇ ನನ್ನ ಪ್ರಾಣಕ್ಕೆ ಕಂಟಕ ಉಂಟಾಗಬಹುದು. ಏನು ಮಾಡಲಿ, ಏನು ಮಾಡಲಿ? ರಾವಣ, ಏನು ಯೋಚಿಸುತ್ತಿರುವೆ? ನನ್ನ ಬಾಣಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗದೆ ದಿಕ್ಕೇ ತೋಚಿದಂತಾಗಿದೆಯೇ? ಅಥವಾ ಅಸ್ತ್ರಗಳ ಮಂತ್ರಗಳೇ ಮರೆತು ಹೋದವೆ? ಅಥವಾ ನೀನು ಹೇಳಿಕೊಳ್ಳುವಷ್ಟು ಶೌರ್ಯ ಪರಾಕ್ರಮ ನಿನ್ನ ನಿಲ್ಲವೆಂದು ಅರ್ಥವೇ? ಅದಾವುದೂ ಅಲ್ಲ. ನೀನಂದುಕೊಂಡಂತೆ ನಾನು ಪಲಾಯನವಾದಿಯೂ ಅಲ್ಲ. ಈಗಲೇ ಬೇಕಾದರೆ ನಾನು ನಿನ್ನೊಂದಿಗೆ ಗದಾ ಯುದ್ಧ ಮಾಡಬಲ್ಲೆ, ಮುಷ್ಟಿ ಯುದ್ಧ ಮಾಡಬಲ್ಲೆ, ಖಡ್ಗ ಯುದ್ಧ ಮಾಡಬಲ್ಲೆ. ಭಲೆ ಭಲೆ ರಾವಣೇಶ್ವರ, ನಿನ್ನ ಪೌರುಷದ ಮಾತುಗಳನ್ನು ನಾನು ಮೆಚ್ಚುತ್ತೇನೆ. ಈ ದಿನ ನಮ್ಮ ಕಡೆಯ ಸಾಕಷ್ಟು ವೀರರನ್ನು ನೀನು ಸಂಹರಿಸಿರುವೆ. ನೀನು ಆಯಾಸಗೊಳ್ಳುವುದು ಸಹಜ, ಜೊತೆಗೆ ನೀನು ಗಾಯಗೊಂಡಿರುವುದು ನಿಜ. ಇಂತಹ ಸಂದರ್ಭದಲ್ಲಿ ನಿನ್ನನ್ನು ಕೊಲ್ಲುವ ಇಷ್ಟವಿಲ್ಲ ನನಗೆ. ಹೋಗು, ನಿನ್ನ ಬೀಡಿಗೆ ಹಿಂದಿರುಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಹೊಸ ರಥ, ಹೊಸ ಆಯುಧ, ಹೊಸ ಉತ್ಸಾಹದಿಂದ ಹಿಂದಿರುಗಿ ಬಾ. ಆಗ ನಾನು ನಿನಗೆ ನನ್ನ ಪರಾಕ್ರಮದ ರುಚಿಯನ್ನು ತೋರಿಸುತ್ತೇನೆ. ದಯಾಮಯನಾದ ಶಂಕರ ಕರುಣೆ ತೋರಿದ. ನೀವು ಯುದ್ಧ ಭೂಮಿಯಿಂದ ಸುರಕ್ಷಿತವಾಗಿ ಬಂದಿರಲ್ಲ, ನನಗೆ ಬಹಳ ಸಂತೋಷವಾಗುತ್ತಿದೆ. ನೀವು ಆ ರಾಮನೊಂದಿಗೆ ಯುದ್ಧ ಮಾಡುತ್ತಿರುವಿರೆಂದು ಕೇಳಿದಾಗಿನಿಂದ ನಾನು ಆತಂಕದಿಂದ ತಳಮಳಿಸುತ್ತಿದ್ದೆ. ನಿಮ್ಮನ್ನು ಕಾಪಾಡಬೇಕೆಂದು ನಿರಂತರವಾಗಿ ಆ ಕೈಲಾಸನಾಥನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಮೊರೆ ಕೇಳಿ ಆ ಶಿವನು ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ್ದಾನೆ. ಸಾಕು ಸಾಕು ಮಾಡು ನಿನ್ನ ಅರ್ಥವಿಲ್ಲದ ಮಾತುಗಳನ್ನು. ನಾನು ಆ ರಾಮನನ್ನು ಜಯಿಸಿದರೆ ಸಂತೋಷ ಪಡುತ್ತಿದ್ದೆ. ಇಡೀ ಲಂಕಾ ನಗರಿಯಲ್ಲಿ ವಿಜಯೋತ್ಸವವನ್ನು ಏರ್ಪಡಿಸುತ್ತಿದ್ದೆ. ಆದರೆ ನಾನು ಹೇಗೆ ಹೇಳಿಕೊಳ್ಳಲೇ? ಏಕೆ ಪ್ರಭು, ಏನಾಯಿತು? ಆ ರಾಮನ ಮೇಲೆ ಇಂದಿನ ಯುದ್ಧವನ್ನು ಜಯಿಸಲಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ನಾನು ಆ ಮಾನವರಾಮನನ್ನು ಜಯಿಸಲಿಲ್ಲ. ಬದಲಾಗಿ ಅವನೇ ಕರುಣೆಯಿಂದ ಬೆಳಗ್ಗಿನಿಂದ ಯುದ್ಧ ಮಾಡಿ ನಿನಗೆ ದಣಿವಾಗಿದೆ, ಅರಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಬಾ ಎಂದು ಹೇಳಿ ನನಗೆ, ನನ್ನ ಪ್ರತಿಷ್ಠೆಗೆ
ಅಪಮಾನ ಮಾಡಿದ. ಪ್ರಭು, ನೀವು ಅಪಮಾನವೆಂದು ಭಾವಿಸುವುದಾಗಿದ್ದರೆ ಯುದ್ಧವನ್ನು ಮುಂದುವರಿಸಬಹುದಿತ್ತಲ್ಲವೇ? ಇಲ್ಲ, ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಲಕ್ಷ್ಮಣನೊಡನೆ ಯುದ್ಧ ಮಾಡಿದ್ದು, ಆ ಹನುಮಂತ ನಾನು ತತ್ತರಿಸಿ ಮೂರ್ಛೆ ಹೋಗುವಂತೆ ಪ್ರಹಾರ ಮಾಡಿದ್ದು, ಇದೆಲ್ಲದರಿಂದ ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಅಂದ ಮೇಲೆ ಆ ರಾಮನು ಅದನ್ನು ತಾನೇ ಅರ್ಥ ಮಾಡಿಕೊಂಡು ನಿಮ್ಮನ್ನು ಕಳುಹಿಸಿದ್ದು ಒಳ್ಳೆಯದಾಯ್ತಲ್ಲವೇ ಪ್ರಭು? ಮಂಡಾದರೆ ಸುಮ್ಮನೆ ಗಾಯವನ್ನು ಕೆದಕಿ ಕೆದಕಿ ನೋವನ್ನುಂಟು ಮಾಡಬೇಡ. ನನ್ನ ಸಂಕಟವನ್ನು ಹೇಗೆ ಹೇಳಲಿ? ಹೇಗೆ ಹೇಳಲಿ? ವಾನರೇಂದ್ರ, ನೀನು ಹಾಗೂ ಲಕ್ಷ್ಮಣ ಈ ಶಿಬಿರದಲ್ಲಿ ಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಯುದ್ಧವನ್ನು ನಾವು ನೋಡಿಕೊಳ್ಳುತ್ತೇವೆ. ಇಲ್ಲ ರಾಮಚಂದ್ರ, ನನಗೇನು ಆಗಿಲ್ಲ. ರಣರಂಗಕ್ಕೆ ಬಂದು ಒಂದು ಸಣ್ಣ ಪೆಟ್ಟಿಗೆ ಧೈರ್ಯಗಿಟ್ಟರೆ ಹೇಗೆ? ನೀನು ಅಪ್ಪಣೆ ಕೊಟ್ಟರೆ ನಾನು ಈಗಲೂ ಯುದ್ಧ ಭೂಮಿಗೆ ಹೋಗಲು ಸಿದ್ಧನಾಗಿದ್ದೇನೆ. ಸುಗ್ರೀವ ಪ್ರಭು, ನಿನ್ನ ಉತ್ಸಾಹವನ್ನು ನಾನು ಮೆಚ್ಚುತ್ತೇನೆ. ಆದರೆ ನಿನ್ನ ಆಜ್ಞಾನುವರ್ತಿಗಳಾಗಿ ನಾವಿರುವಾಗ ನೀನು ವಿಶ್ರಾಂತಿ ಪಡೆಯುವುದು ಸರಿಯಾಗಿದೆ. ಸಹೋದರ, ನೀನು ಮಾಡಿದ್ದು ಸರಿ ಇಲ್ಲ. ಆ ರಾವಣನಿಗೆ ರಣರಂಗದಿಂದ ಹೋಗಲು ಬಿಡಬಾರದಾಗಿತ್ತು. ಅವನನ್ನು ಹಿಂದೆ ಸಂಹರಿಸಿ ಬಿಡಬಹುದಾಗಿತ್ತು. ಹೌದು ರಾಮಚಂದ್ರ, ನೀನೇಕೆ ಹೀಗೆ ಮಾಡಿದೆ ಎಂದು ನನಗೂ ಅರ್ಥವಾಗುತ್ತಿಲ್ಲ. ಮಿತ್ರರೇ, ನಾವು ಜಯಿಸಬೇಕು ನಿಜ, ಆದರೆ ಅಧರ್ಮದಿಂದಲ್ಲ, ಧರ್ಮದಿಂದ. ಶತ್ರು ನಿರಾಯುಧನಾಗಿರುವಾಗ, ನಿತ್ರಾಣಗೊಂಡಿರುವಾಗ ಅವನನ್ನು ಸಂಹರಿಸುವುದು ವೀರನ ಲಕ್ಷಣವೇ. ಶತ್ರು ಸಮರ್ಥವಾಗಿರುವಾಗಲೇ ನಾವು ಸಮರ್ಥವಾಗಿ ಎದುರಿಸಿ ಗೆಲ್ಲಬೇಕು. ಅದೇ ಯುದ್ಧ ನೀತಿ. ರಾಮಚಂದ್ರ, ನಿನ್ನ ಧರ್ಮನಿಷ್ಠೆಗೆ ನಮೋ ನಮಃ. ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ, ಧರ್ಮಕ್ಕೆ ಜಯ. ನೀವೆಲ್ಲ ಏಕೆ ಆತಂಕ ಪಡುತ್ತೀರಿ? ಇಂದಲ್ಲದಿದ್ದರೆ ನಾಳೆ ಆ ದುರುಳ ರಾವಣನ ಸಂಹಾರ ಆಗಲೇಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಛೇ, ಇದೇನಾಗಿ ಹೋಯಿತು? ನಾನು ಮಾಡಿದ ಮಹಾ ತಪಸ್ಸುಗಳೆಲ್ಲ ವ್ಯರ್ಥವಾಗಿ ಹೋದವು. ದೇವೇಂದ್ರನನ್ನೇ ಧಿಕ್ಕರಿಸುವಷ್ಟು ಮಹಾಪರಾಕ್ರಮಿಯಾಗಿದ್ದ ನಾನು ಇಂದು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಪರಾಭವನಾಗಿ ಬಿಟ್ಟೆನಲ್ಲ. ಇಕ್ಷ್ವಾಕು ಕುಲವನ್ನು ಅಪಮಾನಿಸಿರುವೆ, ಆದ್ದರಿಂದ ನಾನು ನಿನಗೆ ಶಾಪ ಕೊಡುತ್ತೇನೆ. ಶಾಪ? ನೀನು ನನಗೆ ಶಾಪ ಕೊಡುತ್ತಿರುವೆಯ? ಸಾಯುತ್ತಿರುವ ನೀನು ಕೊಡುವ ಶಾಪ ಏ ರಾವಣನನ್ನು ಏನು ಮಾಡುವುದಿಲ್ಲ. ನಾನು ದಾನ ಧರ್ಮಗಳನ್ನು ಮಾಡಿದ್ದರೆ, ಪುಣ್ಯ ಕಾರ್ಯಗಳನ್ನು ಮಾಡಿದ್ದರೆ, ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿದ್ದರೆ ನನ್ನ ಮಾತುಗಳು ಸತ್ಯವಾಗಿ ಪರಿಣಮಿಸಲಿ. ಇಕ್ಷ್ವಾಕು ವಂಶದಲ್ಲಿ ರಾಮನೆಂಬುವನು
ದಶರಥನ ಪುತ್ರನಾಗಿ ಜನಿಸುತ್ತಾನೆ. ಅವನು ನಿನಗೆ ವಧೆ ಮಾಡಲು ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಹಿಂದೆ ಆ ವೇದವತಿಯನ್ನು ನನ್ನ ವಶವಾಗುವಂತೆ ನಾನು ಬಲಾತ್ಕರಿಸಿದಾಗ ಅವಳು ನನಗೆ ಶಾಪ ಕೊಟ್ಟಿದ್ದಳು. ಅವಳೇ ಮಹಾಸುಂದರಿಯಾಗಿ ಜನಕ ಪುತ್ರಿ ಸೀತೆಯಾಗಿ ಹುಟ್ಟಿರಬಹುದೇ? ಅಮಾತ್ಯರೇ, ಮಹಾಪ್ರಭು. ಅಮಾತ್ಯರೇ, ನನ್ನ ಹಿಂದಿನ ಶಾಪಗಳೆಲ್ಲ ಈಗ ನನಗೆ ಭಯದ ಭೂತವಾಗಿ ಕಾಡುತ್ತಿವೆ. ನೀವು ಇತರ ಮಂತ್ರಿಗಳೊಡನೆ ಸೇರಿ ಪರ್ಯಾಲೋಚಿಸಿ ಅದಕ್ಕೆ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೇ ಆಗಲಿ ಪ್ರಭು. ಎಲ್ಲಕ್ಕಿಂತ ಮೊದಲು ನೀವು ಮಾಡಬೇಕಾದ ಪ್ರಮುಖ ಕಾರ್ಯವೊಂದಿದೆ. ದೇವದಾನವರ ದರ್ಪವನ್ನು ಅಡಗಿಸಬಲ್ಲ ಬ್ರಹ್ಮಶಾಪದಿಂದ ನಿದ್ರಾ ಪ್ರವಾಸನಾಗಿರುವ ಆ ನನ್ನ ಸೋದರ ಕುಂಭಕರ್ಣನನ್ನು ಮೊದಲು ಎಚ್ಚರಿಸಬೇಕು. ಖಂಡಿತ ಎಚ್ಚರಗೊಳಿಸುತ್ತೇನೆ ಪ್ರಭು. ನಗರದ ದ್ವಾರಗಳು, ಪ್ರಾಕಾರಗಳ ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಭದ್ರವಾಗಬೇಕು. ಹಾಗೆ ಆಗಲಿ ಪ್ರಭು. ಇಲ್ಲಿ ನಾನು ಚಿಂತಿತನಾಗಿ ದುಃಖಿತನಾಗಿ ಅಪಮಾನದ ನೋವಿನಲ್ಲಿ ತಳಮಳಗೊಳ್ಳುತ್ತಿದ್ದರೆ ಅಲ್ಲಿ ಆ ನನ್ನ ಸೋದರ ಕುಂಭಕರ್ಣ ಇದಾವುದರ ಪರಿವೆಯೂ ಇಲ್ಲದೆ ನಿದ್ರಾ ಸುಖದಲ್ಲಿ ಮೈಮರೆತಿದ್ದಾನೆ. ಆ ಕುಂಭಕರ್ಣನಿಗೆ ಚಿಂತೆ ಎಂಬುದೇ ಇಲ್ಲ. ತನ್ನ ಸೋದರನಿಗಾಗಲಿ ಈ ಲಂಕೆಗಾಗಲಿ ಬಂದಿರುವ ಆಪತ್ತಿನ ಅರಿವೇ ಇಲ್ಲದಂತಹ ಘನವಾದ ನಿದ್ರೆ ಅದು. 6 ತಿಂಗಳು ಎಚ್ಚರ, 6 ತಿಂಗಳು ನಿದ್ರೆ. ಯಾವ ಪುರುಷಾರ್ಥಕ್ಕಾಗಿ? ನನ್ನೊಡನೆ ಮಂತ್ರಾಲೋಚನೆ ಸಭೆ ನಡೆಸಿ ಹೋಗಿ ಮಲಗಿದ್ದಾನೆ. ಅದಿನ್ನೂ ಹೆಚ್ಚು ಕಾಲ ಆಗಿಲ್ಲ ಅಲ್ಲವೇ? ಏಕೆ ತ್ರಿಜಟೆ, ನಿಮ್ಮ
ನಿನ್ನ ಮುಖದಲ್ಲಿ ಬೇಸರ ಕಾಣುತ್ತಿದೆ. ಸೀತೆ, ಒಂದು ಸಂತೋಷದ ಕ್ಷಣವನ್ನು ಅನುಭವಿಸುವ ಮೊದಲೇ ಅದು ವ್ಯರ್ಥವಾಯಿತು. ಯಾವ ಸಂತೋಷ? ಹೇಗೆ ಹಾಳಾಯಿತು? ಲಂಕೇಶ್ವರನಿಗೆ ಸೋಲಾಗಿ ನಿನ್ನ ಸ್ವಾಮಿಗೆ ಜಯವಾಗಿ ನೀನು ಈ ಅಶೋಕವನದಿಂದ ಬೇಗ ಬಿಡುಗಡೆಗೊಳ್ಳುವ ಸುವರ್ಣ ಅವಕಾಶ ಹಾಳಾಯಿತು ಸೀತೆ. ಯಾರಿಂದ ಹಾಳಾಯಿತು ತ್ರಿಜಟೆ? ಸ್ವತಃ ನಿನ್ನ ಸ್ವಾಮಿಯಿಂದ. ಅದು ಹೇಗೆ ಸಾಧ್ಯ ತ್ರಿಜಟೆ? ನನ್ನ ಸ್ವಾಮಿಯಿಂದ ನಾನು ಬಂಧ ಮುಕ್ತಳಾಗುವ ಅವಕಾಶ ಹೇಗೆ ತಪ್ಪಲು ಸಾಧ್ಯ? ನನ್ನ ಸ್ವಾಮಿ ಆ ಸಾಗರಕ್ಕೆ ಸೇತುವೆ ಕಟ್ಟಿ ಮಹಾ ಸಾಹಸದಿಂದ ವಾನರರೊಂದಿಗೆ ಲಂಕೆಗೆ ಬಂದಿರುವುದು ಆ ರಾವಣನನ್ನು ಸಂಹಾರ ಮಾಡಿ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಅಲ್ಲವೇ? ಹೌದು ಸೀತೆ, ಅದೆಲ್ಲ ಸತ್ಯವೇ. ಆದರೆ ಈ ದಿನ ನಿನ್ನ ಸ್ವಾಮಿ ಏನು ಮಾಡಿದರು ಗೊತ್ತೇ? ಆ ರಾವಣನ ಶಸ್ತ್ರಾಸ್ತ್ರಗಳನ್ನೆಲ್ಲ ಭಂಗಗೊಳಿಸಿ ಅವನನ್ನು ಅಸಹಾಯಕನಂತೆ ಮಾಡಿದ ನಿನ್ನ ಸ್ವಾಮಿ ಅದೇ ಅವಕಾಶವನ್ನು ಬಳಸಿಕೊಂಡು ಅವನನ್ನು ಸಂಹರಿಸದೆ ನಿನಗೆ ಆಯಾಸವಾಗಿದೆ, ವಿಶ್ರಾಂತಿ ಪಡೆದು ಬಾ ಎಂದು ಹೇಳಿ ಕಳಿಸಿದ್ದು ನ್ಯಾಯವೇ? ನೀನೇ ಹೇಳು. ಇಲ್ಲ ತ್ರಿಜಟೆ, ಖಂಡಿತ ಅನ್ಯಾಯವಲ್ಲ. ಶತ್ರು ಅಸಹಾಯಕನಾಗಿರುವಾಗ ಅವನನ್ನು ಕೊಲ್ಲದೆ ಅವನಿಗೆ ಸೂಕ್ತ ಕಾಲಾವಕಾಶವನ್ನು ಕೊಟ್ಟಿರುವುದು ನನ್ನ ಸ್ವಾಮಿಯ ಧರ್ಮ ತತ್ಪರತೆ ತೋರಿಸುತ್ತದೆ. ಅದಲ್ಲದೆ ಶತ್ರು ಎಷ್ಟೇ ಬಲಿಷ್ಠನಾಗಿ ಬಂದರೂ ಗೆಲ್ಲಬಲ್ಲೆ ಎಂಬ ನನ್ನ ಸ್ವಾಮಿಯ ಆತ್ಮವಿಶ್ವಾಸ ಕಾಣಿಸುತ್ತದೆ. ನನ್ನ ಸ್ವಾಮಿಯ ಈ ವರ್ತನೆಗೆ ನಾನು ಖಂಡಿತ ಹೆಮ್ಮೆ ಪಡುತ್ತೇನೆ. ನಿನಗೆ ಬೇಸರವಿಲ್ಲವೆಂದ ಮೇಲೆ ನಾನೇಕೆ ಬೇಸರ ಪಡಬೇಕು ಸೀತೆ? ಬಲಿಷ್ಠನಾದ ರಾವಣನನ್ನು ನಿನ್ನ ಸ್ವಾಮಿ ಬೇಗ ಸಂಹರಿಸುವ ಕ್ಷಣಗಳನ್ನು ನಾನು ಎದುರು ನೋಡುತ್ತೇನೆ. ಕಾಲ ವಿಳಂಬವಾದರೂ ನನ್ನ ಸ್ವಾಮಿ ಧರ್ಮಲೋಪವಾಗಲು ಅವಕಾಶ ಕೊಡುವುದಿಲ್ಲ ತ್ರಿಜಟೆ. ಅದಕ್ಕಾಗಿ ನಾನು ಸಂತೋಷ ಪಡುತ್ತೇನೆ, ಹೆಮ್ಮೆ ಪಡುತ್ತೇನೆ. ಅಂಥ ಧರ್ಮಾತ್ಮನಿಗಲ್ಲದೆ ಬೇರೆ ಯಾರಿಗೆ ಜಯ ದೊರೆಯಲು ಸಾಧ್ಯ ಸೀತೆ? ತಡವಾದರೂ ನಿನ್ನ ಸ್ವಾಮಿ ಗೆದ್ದೇ ಗೆಲ್ಲುವುದು ಖಂಡಿತ. ನೀವು ಹೋಗಿ ಅವನನ್ನು ನಿದ್ರೆಯಿಂದ ಕೂಡಲೇ ಎಚ್ಚರಿಸಿ. ಮಹಾಬಲಶಾಲಿಯಾದ ಅವನು ಯುದ್ಧದಲ್ಲಿ ಪ್ರಚಂಡ, ಶತ್ರು ಸೈನ್ಯವನ್ನು ಧ್ವಂಸ ಮಾಡುವುದರಲ್ಲಿ ನಿಸ್ಸೀಮ. ಅವನು ಎದ್ದು ರಣರಂಗಕ್ಕೆ ಹೋದರೆ ನನಗೆ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ತಮ್ಮ ಮಾತು ನಿಜ ಪ್ರಭು. ಕುಂಭಕರ್ಣನ ಅದ್ವಿತೀಯ ಬಲದ ಮುಂದೆ ಶತ್ರು ಸೈನ್ಯ ತತ್ತರಿಸಿ ಹೋಗುತ್ತದೆ. ಹೌದು, ಆದರೆ ಅವನ ಹಾಳು ನಿದ್ದೆಯಿಂದ ಅವನ ಪರಾಕ್ರಮ ಸಮಯೋಚಿತವಾಗಿ ಪ್ರಯೋಗವಾಗುತ್ತಿಲ್ಲ. ಅವನು ತನ್ನ ನಿದ್ರಾಸುಖಕ್ಕಾಗಿ ತನ್ನ ಶೌರ್ಯ ಪರಾಕ್ರಮಗಳನ್ನಲ್ಲದೆ ತನ್ನ ಎಲ್ಲ ಸುಖಗಳನ್ನು ಮರೆತು ಹೋಗಿದ್ದಾನೆ. ಈಗ ಅವನು ಎಚ್ಚರಗೊಂಡು ಶತ್ರು ಸೈನ್ಯವನ್ನು ಧ್ವಂಸ ಮಾಡಬೇಕು. ನನಗೆ ಮತ್ತೊಮ್ಮೆ ಪರಾಜಯದ ಶೋಕ ಉಂಟಾಗಬಾರದು. ಹೌದು ಪ್ರಭು, ಕುಂಭಕರ್ಣನನ್ನ ಎಚ್ಚರಗೊಳಿಸುವ ಕಠಿಣ ಕಾರ್ಯವನ್ನ ನಾವೀಗ ಮಾಡಬಹುದಾಗಿದೆ. ಅವನು ಎಚ್ಚರಗೊಂಡು ರಣರಂಗಕ್ಕೆ ಹೋದನೆಂದರೆ ನಮಗೆ ಪರಾಭವವೆಂಬುದೇ ಇಲ್ಲ. ಈಗ ಅವನು ನನ್ನ ನೆರವಿಗೆ ಬಾರದಿದ್ದರೆ ಅವನ ಶೌರ್ಯ ಪರಾಕ್ರಮಗಳೆಲ್ಲ ನಿಷ್ಪ್ರಯೋಜಕವೇ. ಹೋಗಿ ಅವನನ್ನು ಎಚ್ಚರಿಸಿ. ಅಪ್ಪಣೆ ಪ್ರಭು.